ರಾಜ್ಯ ಮಟ್ಟದ ನಾಯಕರ ನಿರೀಕ್ಷೆ ಏನಿತ್ತು ಇವತ್ತು ಅಂತಿಮವಾಗಿ 7 ಗಂಟೆ ನಂತರದಲ್ಲಿ ಏನಾದರೂ ಅನೌನ್ಸ್ಮೆಂಟ್ ಆಗಬಹುದು ಅಂತ ಹೇಳಿ ಅದೆಲ್ಲವೂ ಕೂಡ ಸದ್ಯಕ್ಕೆ ಹುಸಿಯಾಗಿದೆ. ಇನ್ನು ಸಿದ್ದರಾಮಯ್ಯ ಅವರ ಮುಂದೆ ಅಧಿಕಾರ ಹಸ್ತಾಂತರದ ಪ್ರಸ್ತಾಪ ಏನಾದರೂ ಮಾಡಿದ್ರ ರಾಹುಲ್ ಗಾಂಧಿ? ಸಿದ್ದರಾಮಯ್ಯಗೆ ಆಫರ್ ಕೊಟ್ರ ರಾಹುಲ್ ಗಾಂಧಿ? ನೋಡಿ, ಸಿದ್ದು ಮುಂದೆ ಅಧಿಕಾರ ಹಂಚಿಕೆ ಪ್ರಸ್ತಾಪವೇನಾದ್ರೂ ಮಾಡಿದ್ರ? ರಾಜ್ಯಸಭಾ ಸ್ಥಾನದ ಆಫರ್ ಅನ್ನ ಕೊಟ್ರ ರಾಹುಲ್ ಗಾಂಧಿ? ಈ ಬಗ್ಗೆ ಹಲವು ಪ್ರಶ್ನೆಗಳು ವ್ಯಕ್ತವಾಗ್ತಾ ಇದೆ. ರಾಷ್ಟ್ರ ರಾಜಕಾರಣಕ್ಕೆ ಕರ್ಕೊಳ್ಳುವಂತಹ ಪ್ರಯತ್ನಗಳೇನಾದ್ರೂ ನಡೀತಾ ಇದೆಯಾ? ಸಿದ್ದರಾಮಯ್ಯ ಪುತ್ರ ಯತೀಂದ್ರಗೆ ಡಿಸಿಎಂ ಆಫರ್ ಏನಾದ್ರೂ ನೀಡಿದ್ರ? ಸಿದ್ದು ಮುಂದೆ ಅಧಿಕಾರ ಹಂಚಿಕೆ ಪ್ರಸ್ತಾಪ ಏನಾದ್ರೂ ಇಟ್ಟಿದ್ದಾರಾ ರಾಹುಲ್ ಗಾಂಧಿ? ಯಾಕೆ ಅಂತ ಅಂದ್ರೆ, ಈ ನಾಯಕರು ದೆಹಲಿಗೆ ಹೋಗೋಕ್ಕೂ ಮುಂಚೆಯೇ ಏನೆಲ್ಲ ವಿಚಾರಗಳು ಪ್ರಸ್ತಾಪ ಆಗಬಹುದು ಅನ್ನುವಂಥ ಒಂದು ಲೆಕ್ಕಾಚಾರ ಇಟ್ಕೊಂಡೇ ಹೋಗಿದ್ರು. ಒಂದ್ ಕಡೆ ಸಿದ್ದರಾಮಯ್ಯ ಅವರಿಗೆ ಲೆಕ್ಕಾಚಾರದ ಪ್ರಕಾರ ರಾಷ್ಟ್ರ ರಾಜಕಾರಣಕ್ಕೆ ಸೆಳೆದುಕೊಳ್ಳುವಂತಹ ಪ್ರಯತ್ನಗಳು ನಡೆಯಬಹುದು ಅಂತ, ಇನ್ನೊಂದು ಕಡೆ ತಮ್ಮ ಪುತ್ರನಿಗೆ ಅಂದ್ರೆ ಸಿದ್ದರಾಮಯ್ಯ ಅವರ ಪುತ್ರನಿಗೆ ಒಂದು ಒಳ್ಳೆಯ ಸ್ಥಾನ ಅಂದ್ರೆ ಡಿಸಿಎಂ ಸ್ಥಾನವನ್ನೇ ನೀಡುವಂತಹ ಆಫರ್ ಕೊಟ್ಟರು ಅದಕ್ಕೆ ಆಶ್ಚರ್ಯ ಇಲ್ಲ. ಯಾಕೆಂದ್ರೆ ಸಿಎಂ ಸ್ಥಾನದಿಂದ ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸಬೇಕು ಅಥವಾ ಅವರನ್ನ ಬದಲಾವಣೆ ಮಾಡಬೇಕು ಅಂತ ಆದ್ರೆ ಒಂದಷ್ಟು ಆಫರ್ ಅನ್ನ ಹೈಕಮಾಂಡ್ ನೀಡುತ್ತೆ. ಹಾಗಾಗಿ ಏನೆಲ್ಲ ಆಫರ್ಗಳನ್ನ ನೀಡಿರಬಹುದು? ನಾಯಕತ್ವದ ವಿಚಾರದಲ್ಲಿ ಬದಲಾವಣೆಯ ಚರ್ಚೆಗಳು ಆಗಿದ್ದೇ ಆದಲ್ಲಿ, ಏಕೆಂದ್ರೆ ಸಿದ್ದರಾಮಯ್ಯ ಅವರು ಕೂಡ ತಮ್ಮ ಆಪ್ತರ ಬಳಿ ಅಂದ್ರೆ ದೆಹಲಿಗೆ ಹೋಗೋಕ್ಕೂ ಮುಂಚೆಯೇ ಈ ವಿಚಾರದಲ್ಲಿ ಮಾತನಾಡಿದ್ರು ಅನ್ನುವಂಥ ವಿಚಾರಗಳು ಕೂಡ ಇದೆ. ಅಂದ್ರೆ ಒಂದ್ ವೇಳೆ ರಾಷ್ಟ್ರ ರಾಜಕಾರಣಕ್ಕೇನಾದ್ರೂ ಹೈಕಮಾಂಡ್ ಕರೆದಿದ್ದೇ ಆದಲ್ಲಿ ತಮ್ಮ ನಿಲುವೇನು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಹೀಗಾಗಿ ರಾಹುಲ್ ಗಾಂಧಿ ಅವರು ಏನೆಲ್ಲ ವಿಚಾರಗಳನ್ನ ಅಥವಾ ಯಾವೆಲ್ಲ ಆಫರ್ಗಳನ್ನ ಸಿದ್ದರಾಮಯ್ಯ ಅವರಿಗೆ ಕೊಟ್ಟಿರಬಹುದು ಅನ್ನೋದು ಕೂಡ ಬಹಳ ಚರ್ಚೆಗೆ ಕಾರಣವಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಮೋದ್, ದೆಹಲಿಯಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಮೋದ್, ಈಗ ನಾಯಕತ್ವದ ವಿಚಾರದಲ್ಲಿ ಬದಲಾವಣೆಯ ಚರ್ಚೆಗಳು ಆಗಿದ್ದೇ ಆದಲ್ಲಿ ರಾಹುಲ್ ಗಾಂಧಿ ಅವರು ಏನೆಲ್ಲ ಆಫರ್ಗಳನ್ನ ಕೊಡಬಹುದು ಸಿದ್ದರಾಮಯ್ಯ ಅವರಿಗೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೆ. ಒಂದ್ ಕಡೆ ರಾಷ್ಟ್ರ ರಾಜಕಾರಣಕ್ಕೆ ಎಳ್ಕೊಳ್ಳುವಂತಹ ಪ್ರಯತ್ನ, ಜೊತೆಗೆ ತಮ್ಮ ಸಿದ್ದರಾಮಯ್ಯ ಅವರ ಪುತ್ರನಿಗೆ ಡಿಸಿಎಂ ಆಫರ್ ಕೊಡುವಂತಹ ಚಾನ್ಸಸ್ ಗಳನ್ನು ಕೂಡ ಇಲ್ಲಿ ತಳ್ಳಹಾಕೋ ಹಾಗಿಲ್ಲ. ಪ್ರಮೋದ್, ಮಧು, ಈಗಾಗಲೇ ಆಫರ್ ಕೊಟ್ಟಿದ್ದಾರೆ. ಸುದ್ದಿ ಇರುವಂಥದ್ದು ಅಂದರೆ ಹೈಕಮಾಂಡ್ನಿಂದ ಸಿದ್ದರಾಮಯ್ಯನವರಿಗೆ ಈ ಒಂದು ಆಫರ್ ಕೊಟ್ಟಿದೆ. TV9 ಈ ವಿಚಾರವನ್ನು ಸ್ಪಷ್ಟವಾಗಿ ಬ್ರೇಕ್ ಮಾಡ್ತಾ ಇದೆ. ಸಿದ್ದರಾಮಯ್ಯನವರಿಗೆ ಹೈಕಮಾಂಡ್ ಮಟ್ಟದಿಂದ ರಾಜ್ಯಸಭಾ ವಿಚಾರವನ್ನು ಒಂದು ಆಫರ್ ಆಗಿ ಕೊಡಲಾಗಿದೆ. ಈಗಾಗಲೇ ರಾಜ್ಯಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಅವರನ್ನು ಮಾತನಾಡಿಸಿ ಅವರನ್ನು ಕನ್ವಿನ್ಸ್ ಮಾಡುವಂಥ ಪ್ರಯತ್ನವನ್ನು ಕೂಡ ಮಾಡಲಾಗಿದೆ. ಜೊತೆಗೆ ಈ ಒಂದು ರಾಜ್ಯ ರಾಜಕಾರಣದಿಂದ ರಾಷ್ಟ್ರ ರಾಜಕಾರಣಕ್ಕೆ ಕರೆತರುವಂಥ ಸಂದರ್ಭದಲ್ಲಿ ಅವರಿಗೆ ಯಾವ ರೀತಿ ಅವರ ಗೌರವಪೂರ್ವಕವಾಗಿ ಅವರಿಗೆ ರಾಷ್ಟ್ರ ರಾಜಕಾರಣಕ್ಕೆ ಕರೆತರಬೇಕು ಅನ್ನೋದನ್ನು ಕೂಡ ಒಂದು ಚರ್ಚೆ ಆಗಿದೆ. ಈಗ ಬರ್ತಾ ಇರುವಂಥ ಮಾಹಿತಿ ಪ್ರಕಾರ, ಉನ್ನತ ಮೂಲಗಳಿಂದ ಸಿಗ್ತಾ ಇರುವಂಥ ಮಾಹಿತಿ ಪ್ರಕಾರ ಅವರಿಗೆ ರಾಜ್ಯಸಭಾ ಸದಸ್ಯತ್ವದ ಜೊತೆಗೆ ರಾಜ್ಯಸಭಾ ವಿಪಕ್ಷ ನಾಯಕನ ಸ್ಥಾನವನ್ನು ಕೂಡ ಒಂದು ಆಫರ್ ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಈಗ ಪ್ರಾಥಮಿಕವಾಗಿ ಲಭ್ಯವಾಗ್ತಾ ಇದೆ. ಅಟ್ ದ ಸೇಮ್ ಟೈಮ್ ಅದಕ್ಕೆ ಪೂರಕವಾಗಿ ಮುಂದೆ ಏನಾದರೂ ನಾಯಕತ್ವ ಬದಲಾದಂಥ ಸಂದರ್ಭದಲ್ಲಿ ಅವರಿಗೆ ಅವರ ಬದಲಾಗಿ ಅವರ ಪುತ್ರ ಯತೀಂದ್ರಗೆ DCM ಸ್ಥಾನವನ್ನು ಕೂಡ ನೀಡಲಾಗಿದೆ. ಅದನ್ನು ನೀಡುವಂಥ ಆಫರನ್ನು ಕೂಡ ಇಡಲಾಗಿದೆ. DCM ಸ್ಥಾನವನ್ನು ಕೂಡ ಕೊಡ್ತೀವಿ ಅನ್ನುವಂಥ ಒಂದು ಆಫರನ್ನು ಮಾಡಲಾಗಿದೆ ಅಂತ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಅಟ್ ದ ಸೇಮ್ ಟೈಮ್ ಈ ಎಲ್ಲ ಆಫರ್ಗಳಿಗೆ ಇದುವರೆಗೂ ಸಿದ್ದರಾಮಯ್ಯನವರು ಒಪ್ಪಿಲ್ಲ. ಸಿದ್ದರಾಮಯ್ಯನವರು ಇದುವರೆಗೂ ಕೂಡ ಸಮ್ಮತಿ ನೀಡಿಲ್ಲ. ಈ ಒಂದು ಆಫರ್ಗೆ ಸಿದ್ದರಾಮಯ್ಯನವರು ಈಗಾಗಲೇ ಓಕೆ ಅಂತ ಹೇಳಿಲ್ಲ. ಇದು TV9ಗೆ ಉನ್ನತ ಮೂಲಗಳಿಂದ ಬರ್ತಾ ಇರುವಂಥ ಮಾಹಿತಿ. ಬಟ್ ಹೈಕಮಾಂಡ್ ಲೆವೆಲಲ್ಲಿ ಪವರ್ ಪಾಲಿಟಿಕ್ಸ್ ತುಂಬ ಗಂಭೀರವಾಗಿ ಚರ್ಚೆ ಆಗಿದೆ. ಚರ್ಚೆ ಆದಂಥ ಸಂದರ್ಭದಲ್ಲಿ ರಾಜ್ಯಸಭಾ ಸದಸ್ಯತ್ವವನ್ನು ಆಫರ್ ಮಾಡಲಾಗಿದೆ. ಅದಕ್ಕೆ ಮುಖ್ಯಮಂತ್ರಿಗಳು ಇದುವರೆಗೂ ಕೂಡ ಒಪ್ಪಿಲ್ಲ, ಸಮ್ಮತಿ ಕೊಟ್ಟಿಲ್ಲ. ಅದು ಈಗ ನಮಗೆ ಬರ್ತಾ ಇರುವಂಥ ಮಾಹಿತಿ. ಮುಂದೆ ಏನಾಗುತ್ತೆ ಇದ್ರ ಬಗ್ಗೆ ಇನ್ನಷ್ಟು ಅಧಿಕೃತ ಮಾಹಿತಿಗಳು ಬರ್ತಾ ಇಲ್ಲ. ಅಧಿಕೃತವಾಗಿ ಇನ್ನೂ ಚರ್ಚೆ ಆಗ್ತಾ ಇಲ್ಲ. ಅಧಿಕೃತವಾಗಿ AICC ನಾಯಕರು ಅಥವಾ ಅವರ ವಕ್ತಾರರು ಇದುವರೆಗೂ ಕೂಡ ಮಾಹಿತಿ ನೀಡಿಲ್ಲ. ಅವರು ಹೇಳ್ತಾ ಇದ್ದಾರೆ ಹಾಗೆ ಸಂಪರ್ಕದಲ್ಲಿರಿ, ಮಾಹಿತಿಯನ್ನ ಪಡಿತೀನಿ. ಸದ್ಯಕ್ಕೆ ರಾಜ್ಯಸಭೆಗೆ ಸಂಬಂಧಪಟ್ಟಂತೆ ಸಿಎಂ ಅವರಿಗೆ ಆಫರ್ ಅನ್ನ ಕೊಟ್ಟಿದ್ದಾರಾ ಅನ್ನೋದು, ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಅವರಿಗೆ DCM ಪಟ್ಟದ ಆಫರ್ ಅನ್ನ ನೀಡಿದ್ದಾರೆ ಅನ್ನೋ ಮಾಹಿತಿ ಉನ್ನತ ಮೂಲಗಳಿಂದ TV9ಗೆ ಲಭ್ಯವಾಗ್ತಾ ಇದೆ. ಸಿದ್ದರಾಮಯ್ಯನವರಿಗೆ ರಾಜ್ಯಸಭೆ ನೀಡುವ ಬಗ್ಗೆ ಪ್ರಸ್ತಾಪ ಆಗಿದೆ. ರಾಹುಲ್ ಗಾಂಧಿ ಅವರಿಂದ ಸಿದ್ದರಾಮಯ್ಯನವರ ಮನವೊಲಿಕೆಯ ಪ್ರಯತ್ನ ನಿರಂತರವಾಗಿ ಆಗಿದೆ ಅನ್ನೋದು ಕಾಂಗ್ರೆಸ್ನ ಉನ್ನತ ಮೂಲಗಳಿಂದ TV9ಗೆ ಲಭ್ಯವಾಗಿರುವ ಮಾಹಿತಿ. ಆದರೆ ಯಾವುದಕ್ಕೂ ಕೂಡ ಸುತಾರಾಮ್ ಸಿದ್ದರಾಮಯ್ಯನವರು ಒಪ್ಪಿಲ್ಲ. ರಾಜ್ಯ ರಾಜಕಾರಣವನ್ನ ಬಿಟ್ಟು ರಾಷ್ಟ್ರ ರಾಜಕಾರಣಕ್ಕೆ ಪದಾರ್ಪಣೆಯನ್ನ ಮಾಡುವುದಕ್ಕೆ ಸಿದ್ದರಾಮಯ್ಯನವರು ಒಪ್ಪಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಅತ್ಯಾಪ್ತರ ಜೊತೆಗೂ ಕೂಡ ಅದನ್ನ ಹೇಳ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಇತ್ತು. ಪ್ರಮೋದ್, ತಾವು ಹೇಳ್ತಾ ಇದ್ರಿ ಯಾವ ರೀತಿಯ ಆಫರ್ಗಳನ್ನ ಸಿಎಂ ಅವರ ಮುಂದೆ ರಾಹುಲ್ ಗಾಂಧಿ ಅವರು ಇಟ್ಟಿದ್ದಾರೆ ಅಂತ ಹೇಳಿ. ಅದಕ್ಕೆ ಸಿದ್ದರಾಮಯ್ಯನವರು ಒಪ್ಪಿಲ್ಲ. ಇನ್ನು ರಾಜ್ಯದಲ್ಲೂ ಕೂಡ ಈ ಬಗ್ಗೆ ಮಾತನಾಡಬೇಕಿದ್ರೆ, ರಾಜ್ಯಸಭೆಯ ಆಫರ್ ಕೊಟ್ರೆ ಏನ್ ಮಾಡ್ತೀರಿ ಅಂತ ಆಪ್ತರ ಬಳಿ ಕೇಳಬೇಕಿದ್ರೆ ಖಂಡಿತ ನಾನು ಹೋಗೋದಿಲ್ಲ ಅಂತ ಸಿಎಂ ಅವರು ಹೇಳಿದ್ರು ಅನ್ನೋ ಮಾಹಿತಿ ಇದೆ.
ಮಧು, ಈ ವಿಚಾರ ಇನ್ನಷ್ಟು ಕ್ಲಾರಿಟಿ ಬರಬೇಕಾಗಿದೆ. ಈಗ ಪ್ರಾಥಮಿಕ ಹಂತದ ಮಾಹಿತಿಗಳು ಬರ್ತಾ ಇರುವಂತಹ ಸಂದರ್ಭದಲ್ಲಿ ರಾಜಕಾರಣದಿಂದ ರಾಷ್ಟ್ರ ರಾಜಕಾರಣಕ್ಕೆ ಸಿದ್ದರಾಮಯ್ಯನವ್ರನ್ನ ಕರೆತರುವಂತಹ ಒಂದು ಪ್ರಯತ್ನ ಖಂಡಿತವಾಗ್ಲೂ ಆಗಿದೆ. ಇದಕ್ಕೆ ಬೇರೆ ಬೇರೆ ಮೂಲಗಳಿಂದ ಹೇಳಿದ್ರೆ ನಾನಾ ರೀತಿಯಂತ ವಿಶ್ಲೇಷಣೆಗಳನ್ನ ಮಾಡಲಾಗ್ತಾ ಇದೆ, ನಾನಾ ರೀತಿಯಂತ ಹೇಳಿಕೆಗಳು ಈಗಾಗಲೇ ಕೇಳಿ ಬರ್ತಾ ಇದೆ. ಆದರೆ ಇದುವರೆಗೂ ಕೂಡ ಅಧಿಕೃತವಾಗಿ AICC ಆಗಲಿ ಕಾಂಗ್ರೆಸ್ ಆಗಲಿ ಯಾವುದೇ ಮಾಹಿತಿ ನೀಡಲ್ಲ. ಆದರೆ ಒಂದು ವಿಚಾರ ಅಂತೂ ಸ್ಪಷ್ಟ, ಅವರಿಗೆ ರಾಜ್ಯಸಭಾ ಸದಸ್ಯತ್ವದ ಆಫರನ್ನು ಕೂಡ ಮಾಡಲಾಗಿದೆ ಅನ್ನುವಂಥದ್ದು ನಮಗೆ AICC ಮೂಲಗಳಿಂದ ಕೇಳಿಬರ್ತಾ ಇರುವಂಥ ಮಾತು. ಅಟ್ ದ ಸೇಮ್ ಟೈಮ್ ಈ ಒಂದು ಪ್ರೆಸ್ ಕಾನ್ಫರೆನ್ಸ್ ಸಂದರ್ಭದಲ್ಲೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇರಲಿಲ್ಲ, ಬದಲಾಗಿ KC ವೇಣುಗೋಪಾಲ್ ಇರ್ಬೋದು, ಜೊತೆಗೆ ಸುರ್ಜೇವಾಲಾ ಇರ್ಬೋದು, ಅವರು ಮಾತನಾಡಿರುವಂಥ ಸಂದರ್ಭದಲ್ಲಿ ಅವರು ಹೇಳಿರುವಂಥದ್ದು ಕರ್ನಾಟಕ ರಾಜ್ಯ ಸೇರಿದಂತೆ ಇತರ ರಾಜ್ಯಸಭಾ ಹಾಗೂ MLC ಸ್ಥಾನದ ಚರ್ಚೆ ಆಗಿದೆ ಅಂತ. ರಾಜ್ಯದ ಮುಖ್ಯಮಂತ್ರಿಗಳನ್ನು ಕೂರಿಸ್ಕೊಂಡು ನೀವು ರಾಜ್ಯಸಭಾ ಚರ್ಚೆಯನ್ನು ಮಾಡ್ತೀರಿ ಅಂದರೆ ಸಹಜವಾಗಿ ಈಗ ಬರ್ತಾ ಇರುವಂಥ ಮಾಹಿತಿಗೂ ಜೊತೆಗೆ ಅಲ್ಲಾಗಿರುವಂಥ ಬೆಳವಣಿಗೆಗೂ ಸಾಕಷ್ಟು ತಾಳಬೇಳ ಇದೆ, ಸಾಕಷ್ಟು ಸಾಮ್ಯತೆ ಕಂಡು ಬರ್ತಾ ಇದೆ. ಹೀಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಸುಮಾರು 6 ಗಂಟೆಗಳ ಕಾಲ ಅವ್ರ ಜೊತೆಗೆ ಏನು ಮಾತುಕತೆ ಮಾಡಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಹಾಗಾದರೆ AICC ಹೈಕಮಾಂಡ್ ಅವರನ್ನು ಒಪ್ಪಿಸುವಂಥ ಕೆಲಸವನ್ನು ಮಾಡ್ತಾ ಇದೆಯಾ, ಇದು ಇರುವಂಥ ಪ್ರಶ್ನೆ. ಸಹಜವಾಗಿ ಈಗ ಬಹುದೊಡ್ಡ ಬ್ರೇಕಿಂಗ್ ಇದಾಗಿದೆ. ಒಂದು ವೇಳೆ ರಾಜ್ಯ ರಾಜಕಾರಣದ ರಾಷ್ಟ್ರ ರಾಜಕಾರಣಕ್ಕೆ ಹೋದರೆ ಸಹಜವಾಗಿ ಅಲ್ಲಿ ನಾಯಕತ್ವದ ಬದಲಾವಣೆ ವಿಚಾರ ಮುನ್ನೆಲೆಗೆ ಬರುತ್ತೆ. ಇದುವರೆಗೂ ಮಾಹಿತಿಯ ಪ್ರಕಾರ ಸಿದ್ದರಾಮಯ್ಯನವರು ಒಪ್ಪಿಗೆ ಕೊಟ್ಟಿಲ್ಲ ಅನ್ನುವಂಥ ಮಾಹಿತಿ ಬರುತ್ತೆ. ಬಹುಶಃ ಸಮಯ ಬೈ ಮಾಡಿರುವಂಥ ಸಾಧ್ಯತೆ ಕೂಡ ಇದೆ. ಇನ್ನಷ್ಟು ಸಮಯಾವಕಾಶ ಬೇಕು, ಕಾಲಾವಕಾಶ ಬೇಕು ಅನ್ನಿರುವಂಥ ಮಾಹಿತಿ ಕೂಡ ಇದೆ. ಒಂದು ಕಡೆಗೆ ಮುಖ್ಯಮಂತ್ರಿಗಳು ಇಲ್ಲಿಂದ ಹೊರಡುವಂಥ ಸಂದರ್ಭದಲ್ಲಿ ಎಲ್ಲ ನಾಯಕರಿಗೆ ಕೈ ಕೊಟ್ಟು ಸ್ವಲ್ಪ ಬೇಸರದ ಮುಖದಲ್ಲೇ AICC ಕಚೇರಿಯಿಂದ ಕರ್ನಾಟಕ ಭವನದತ್ತ ಸಾಗಿದ್ದಾರೆ. ಇನ್ನೊಂದು ಕಡೆಗೆ DK ಶಿವಕುಮಾರ್ ಅವರು ಪತ್ರಿಕಾಗೋಷ್ಠಿ ಆದಮೇಲೆ AICC ಕಚೇರಿಯ ಒಳಭಾಗಕ್ಕೆ ತೆರಳಿ KC ವೇಣುಗೋಪಾಲ್ ಅವರ ಜೊತೆಗೆ ಮತ್ತೊಂದು ಸುತ್ತಿನ ಮಾತುಕತೆಯನ್ನು ಮಾಡಿ ಬಂದಿದ್ದಾರೆ. ಹೀಗಾಗಿ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ. TV9 ಈಗ ಬ್ರೇಕ್ ಮಾಡ್ತಾ ಇರುವಂಥದ್ದು ರಾಜಕಾರಣದಿಂದ ರಾಷ್ಟ್ರ ರಾಜಕಾರಣಕ್ಕೆ ಸಿದ್ದರಾಮಯ್ಯನವ್ರನ್ನ ಕರೆತರುವಂಥ ಪ್ರಯತ್ನ. ಅಟ್ ದ ಸೇಮ್ ಟೈಮ್ ಸಿದ್ದರಾಮಯ್ಯನವರು ಇದುವರೆಗೂ ಕೂಡ ಸಮ್ಮತಿ ಕೊಟ್ಟಿಲ್ಲ ಅನ್ನುವಂಥದ್ದು ನಮಗೆ ಅಧಿಕೃತವಾಗಿ ಸಿಗ್ತಾ ಇರುವಂಥ ಮಾಹಿತಿ. ಮುಂದೆ ಏನಾಗುತ್ತೆ ಅಥವಾ ಅನೇಕ ರೀತಿಯಂಥ ಮಾಹಿತಿಗಳನ್ನ ಹರಿಬಿಡ್ತಿದ್ದಾರೆ. ಆದರೆ ಅಫಿಷಿಯಲ್ ಆಗಿ AICC ಮೂಲಗಳಿಂದ ಬಂದಿರುವಂಥದ್ದು ರಾಜ್ಯಸಭಾ ಚುನಾವಣೆಯ ಒಂದು ಆಫರನ್ನು ಸಿದ್ದರಾಮಯ್ಯನವರಿಗೆ ಇಡಲಾಗಿದೆ ಅನ್ನುವಂಥದ್ದು ಈ ಕ್ಷಣದ ಬಹುದೊಡ್ಡ ಸುದ್ದಿ. ಮಧು, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಪ್ರಮೋದ್.